ಎನಿ ಚಾನ್ಸ್ ನಮ್ಮಪ್ಪ ಹಾಸ್ಪಿಟಲ್ ಹತ್ರ ಬಂದಿದ್ದಾರಾ? ಡಾಕ್ಟರ್ ಹತ್ರ ಏನಾದರೂ ಮಾತಾಡ್ತಿದ್ದಾರಾ? ಇಲ್ಲ ಮೇಡಮ್, ಇಲ್ಲಿಗೆ ಯಾರೂ ಬಂದಿಲ್ಲ. ಬಂದಿದ್ರೆ ನನಗೆ ಗೊತ್ತಾಗಿರೋದು. ಹಾಸ್ಪಿಟಲ್ ಅಲ್ಲ ಅಂದರೆ ಇನ್ನೆಲ್ಲ ಹೋಗಿರ್ಬೋದು? ಅಂಥದ್ದು ಏನಾಗಿರ್ಬೋದು? ಯಾಕೆ ಮೇಡಮ್, ಸರ್ಗೆ ಯಾರಾದರೂ ಏನಾದರೂ ಅಂದ್ರಾ? ಏನಾದರೂ ಪ್ರಾಬ್ಲಮ್ಮಾ? ನಥಿಂಗ್. ಅದು ನಿನಗೆ ಬೇಡದೇ ಇರೋದು. ಸದ್ಯಕ್ಕೆ ನಿನ್ನ ಕೆಲಸ ಇಷ್ಟೆ. ಆ ರಿಪೋರ್ಟ್ ಬಗ್ಗೆ ಯಾರಾದರೂ ಕೇಳ್ಕೊಂಡು ಬಂದರೆ ಇಮಿಡಿಯೇಟಾಗಿ ನನಗೆ ಕಾಲ್ ಮಾಡಿ ತಿಳಿಸು. ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ. ಓಕೆ ಮೇಡಮ್, ಇನ್ಫಾರ್ಮ್ ಮಾಡ್ತೀನಿ. ಆ ರಿಪೋರ್ಟ್ ಯಾರಾದರೂ ತಗೊಂಡು ಹೋಗಿರೋದು ನಿಜಾನೇ ಆದರೆ ಆ ಪರ್ಸನ್ ಯಾರು ಅಂತ ನನಗೆ ಗೊತ್ತಾಗಬೇಕು. ಚಂಪಾ, ಆ ಸೋಫಾ ಕೆಳಗಡೆ ಎಲ್ಲ ನೀಟಾಗಿ ಗುಡಿಸ್ಕೊ, ಇಲ್ಲಾಂದ್ರೆ ಕಸ ಎಲ್ಲ ಅಲ್ಲೇ ಇದ್ಬಿಡುತ್ತೆ. ಇರು. ಶ್ವೇತಾ, ಒಂದು ನಿಮಿಷ ಹೆಲ್ಪ್ ಮಾಡಬಾರೆ. ನಾನಾ ಅಂದ್ರೆ ನಿಮ್ಮನೆ ಕೆಲಸ ಮಾಡಕ್ ನೀನೇ ಹಿಂಗಾಡಿದ್ರೆ ಹೆಂಗೆ? ನನ್ನ ಮನೆ ಅಂತೆ, ನನ್ನ ಮನೆ. ಡ್ಯಾಮೆಟ್, ಇದು ನನ್ನ ಮನೆನೂ ಅಲ್ಲ, ನಾನು ನಿಮ್ಮ ಮಗಳು ಅಲ್ಲ. ಅದು ನಿಮ್ಗೆ ಗೊತ್ತಾಗಿದ್ದ ದಿನ ನಾನು ಈ ಮನೆಯಲ್ಲಿ ಇರೋದು ಇಲ್ಲ. ಇದ್ರ ಮಧ್ಯ ನನ್ನ ಅಪ್ಪ ಅನ್ನಿಸ್ಕೊಂಡಿರೋ ಮನುಷ್ಯ ಅದು ಎಲ್ಲಿದ್ದಾನೋ, ವಾಪಸ್ ಬಂದಮೇಲೆ ನನಗದೇನು ಕಾದಿದ್ಯೋ. ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಸೈಡ್ಗಾರ ನಿಂತ್ಕೊ, ಅವಳು ಗುಡಿಸ್ಕೊಂಡು ಹೋಗ್ಲಿ. ಅಡ್ಡ ನಿಂತಿದ್ಯಾ, ಬಾ ಹಿಂದೆ. ಏನು ಹೆಣ್ಮಕ್ಳು ಏನೋ, ಕೆಲಸ ಹೇಳ್ಬಿಟ್ರೆ ಸಾಕು ಗರ ಬಡ್ದವ್ರಂಗೆ ನಿಂತ್ಬಿಡ್ತೀರ. ಅಪ್ಪ ಎಲ್ಲಿ ಹೋದ್ರು? ಏನೋ ನಕ್ಷತ್ರ ಪೇರೆಂಟ್ಸ್ ಬಗ್ಗೆ ವಿಷಯ ಗೊತ್ತಾಯ್ತು ಅಂದ್ರಲ್ಲ, ಏನದು? ನಕ್ಷತ್ರನ ಪೇರೆಂಟ್ಸ್ ಬಗ್ಗೆ ಅಲ್ಲ, ಅದ್ಯಾರೋ ಲೇಡಿ ಬಗ್ಗೆ ಗೊತ್ತಾಯ್ತಂತೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಯಾವ ಲೇಡಿ? ಅವ್ರಿಗೇನು ಹೆಸರಿಲ್ವಾ? ನಕ್ಷತ್ರನ ಬಗ್ಗೆ ಅವ್ರಿಗೇನು ಗೊತ್ತಂತೆ? ತುಳಸಿ ಅಂತೆ. ಅದೇ ಮೊನ್ನೆ ನಾವೆಲ್ಲ ರೆಸ್ಟೋರೆಂಟ್ಗೆ ಹೋಗಿದ್ವಲ್ಲ ಊಟ ಮಾಡೋದಕ್ಕೆ, ಅವತ್ತು ಅವ್ರು ಬಂದಿದ್ರಂತೆ. ಆದರೆ ನಾವು ಸಿಗ್ಲಿಲ್ವಲ್ಲ. ನಿಮ್ಮ ಅಪ್ಪನೇ ಹೇಗೋ ಅವ್ರ ಅಡ್ರೆಸ್ ಕಲೆಕ್ಟ್ ಮಾಡಿ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗಿದ್ದಾರೆ. ಓ ಗಾಡ್, ತುಳಸಿ ಆ ಡಾಕ್ಟ್ರಾ? ಅಲ್ಲಿಗೆ ಮುಗೀತು ನನ್ನ ಕತೆ. ಅವಳೆಲ್ಲ ಬಾಯ್ ಬಿಡ್ತಾಳೆ. ಚಂಪಾ, ಆ ಸೋಫಾ ಕೆಳಗಡೆನೂ ನೀಟಾಗಿ ಮಾಡಬೇಕು. ಶ್ವೇತಾ, ಅವ್ರಿಗೆ ಡೆಫಿನೆಟ್ಲಿ ಯಾವುದೋ ಒಂದು ದೊಡ್ಡ ಸತ್ಯ ಗೊತ್ತಿದೆ ಅನ್ಸುತ್ತೆ ಕಣೆ. ಇಲ್ಲಾಂದ್ರೆ ಅಷ್ಟೊಂದು ಕಷ್ಟಪಟ್ಟು ನಮ್ಮನೆ ಅಡ್ರೆಸ್ ಹುಡ್ಕೊಂಡು ಇಲ್ಲಿವರೆಗೂ ಯಾಕೆ ಬರ್ತಾ ಇದ್ರು ಹೇಳು? ಏನು, ಆ ಹೆಂಗಸಿನ ಅಡ್ರೆಸ್ ಸಿಕ್ತಾ? ಅಂಕಲ್ ಅವ್ರ ಮನೆಗೆ ಹೋಗಿದ್ದಾರಾ? ನಕ್ಷತ್ರ, ರೀ, ತುಳಸಿಯವ್ರು ಸಿಕ್ಕಿದ್ರಾ? ಏನಂದ್ರು? ನಕ್ಷತ್ರ ಪೇರೆಂಟ್ಸ್ ಬಗ್ಗೆ ಗೊತ್ತಾಯ್ತಾ?
ಏನಾಯ್ತು? ಯಾರು ಹೇಳಿ? ನಾನು ಚಂದ್ರಶೇಖರ್ ಅಂತ. ಇದು ತುಳಸಿ ಅವ್ರ ಮನೆ ಅಲ್ವಾ? ಹೌದು. ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಚಂದ್ರಶೇಖರ್ ನಕ್ಷತ್ರ ಅವ್ರ ಮನೆಯಿಂದ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಸರ್, ಮನೇಲಿ ಯಾರೂ ಇಲ್ಲ ಸರ್. ತುಳಸಿ ಮೇಡಮ್ ಆರೋಗ್ಯ ಸರಿಗಿಲ್ಲ ಸರ್. ನಿನ್ನೆ ರಾತ್ರಿ ತುಂಬ ಸೀರಿಯಸ್ ಆಗಿದ್ರು. ಅವ್ರ ಮಗಳು ಫಾರಿನ್ ಕರ್ಕೊಂಡೋದ್ರು ಸರ್. ಅಲ್ಲೇ ಆಪರೇಷನ್ ಮಾಡಿಸ್ತಾರಂತೆ. ಮೇಡಮ್ ಬರೋದ್ರೊಳಗೆ ಮನೆ ರಿಪೇರಿ ನಡಿಬೇಕು ಅಂದಿದ್ರು. ಅದಕ್ಕೆ ಕೆಲಸ ನಡೀತಾ ಇದೆ. ಅಯ್ಯೋ ಹೌದಾ? ಈಗ ಹೇಗಿದ್ದಾರೆ ಅವರು? ಅವ್ರ ಫಾರಿನ್ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಸಿಗ್ಬೋದಾ? ನಾನು ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕು ಅವ್ರ ಹತ್ರ. ಇಲ್ಲ ಸರ್, ಅವ್ರು ಇವತ್ತು ಬೆಳಿಗ್ಗೆ ಫ್ಲೈಟ್ಗೆ ಹೋದ್ರು. ಇನ್ನೂ ನಮಗೆ ವಾಪಸ್ ಕಾಲ್ ಬಂದಿಲ್ಲ. ಅವ್ರು ಇಷ್ಟು ದಿನ ಯೂಸ್ ಮಾಡ್ತಾ ಇದ್ರಲ್ಲ, ಆ ನಂಬರ್ಗೆ ಫೋನ್ ಹೋಗ್ತಾ ಇಲ್ಲ. ಅವರು ಯಾವಾಗ ವಾಪಸ್ ಬರ್ತಾರೆ ಅಂತ ಏನಾದರೂ? ಪೂರ್ತಿ ಹುಷಾರಾಗದೆ ಕರ್ಕೊಂಬರಲ್ಲ ಅಂದಿದ್ರು ಚಿಕ್ಕ ಮೇಡಮ್. ಒಂದು 2-3 ತಿಂಗಳು ಆಗ್ಬೋದು ಸರ್. ಒಂದು ನಿಮಿಷ. ಇದು ನನ್ನ ವಿಸಿಟಿಂಗ್ ಕಾರ್ಡು. ತುಳಸಿ ಅವರು ಆಪರೇಷನ್ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬಂದಮೇಲೆ ಇದನ್ನ ಅವ್ರಿಗೆ ಕೊಡಿ. ನನ್ನ ಹೆಸರು ನೋಡಿದ ತಕ್ಷಣ ಅವರೇ ನನಗೆ ಕಾಲ್ ಮಾಡ್ತಾರೆ. ವಿಷಯ ಸ್ವಲ್ಪ ಕ್ರೂಷಿಯಲ್ ಆಗಿದೆ, ದಯವಿಟ್ಟು ಮರಿಬೇಡಿ. ಆಯ್ತು ಸರ್, ಕಾರ್ಡ್ ಎತ್ ಮಾಡ್ತೀನಿ. ಥ್ಯಾಂಕ್ ಗಾಡ್, ಬೇಗ ಹುಷಾರಾಗದೇ ಇದ್ರೆ ಸಾಕು. ಇಲ್ಲ ಅಲ್ಲೇ ಆಪ್ರೇಷನ್ ಫೇಲ್ಯೂರ್ ಆಗಿ ಸತ್ತೇ ಹೋಗಲಿ, ವಾಪಸ್ ಬರೋದಂತೂ ಬೇಡ. ದೇವ್ರೆ, ಅವ್ರು ಆದಷ್ಟು ಬೇಗ ಹುಷಾರಾಗಲಿ, ಅವ್ರ ಜೀವಕ್ಕೇನು ಆಗದೆ ಇರಲಿ. ಅವಳೊಬ್ಳು ಇಲ್ಲ ಅಂದರೆ ಈ ಸತ್ಯ ಯಾರಿಗೂ ಗೊತ್ತಾಗಲ್ಲ. ಆವಾಗ ನಾನು ಆರಾಮಾಗಿ ಮದುವೆ ಆಗ್ಬೋದು. ಶ್ವೇತಾ ಮೇಡಮ್ ಮದುವೆ ಆಗೋ ತನಕ ಈ ಸತ್ಯ ಎಲ್ಲೂ ಹೊರಗೆ ಹೇಳಬೇಡಿ ಅಂತ ನಾನೇ ಅವ್ರಿಗೆ ಕೇಳ್ಕೊತೀನಿ. ಆದರೆ ಆಪ್ರೇಷನ್ ಟೈಮಲ್ಲಿ ಅವ್ರ ಜೀವಕ್ಕೇನು ಅಪಾಯ ಆಗದೆ ಇರಲಿ ದೇವ್ರೆ. ಸಾರಿ ಪುಟ್ಟ, ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ಇಟ್ಕೊಂಡು ಹೋಗಿದ್ದೆ, ಆದ್ರೆ ಹೀಗಾಗೋಯ್ತು. ನನಗೆ ಸಿಗಬೇಕಾದ ಎಲ್ಲ ಸರ್ಪ್ರೈಸು ಸಿಕ್ಕಾಗಿದೆ ಅಪ್ಪ. ಇನ್ನೇನು ಬಾಕಿ ಉಳಿದಿಲ್ಲ. ಏನು ಗೊತ್ತಾಗಬೇಕಿತ್ತೋ, ಏನು ಗೊತ್ತಾಗಬಾರ್ದಿತ್ತೋ ಎಲ್ಲ ನೋಡ್ಬಿಟ್ಟಿದ್ದೀನಿ. ಆ ವಿಧಿಗೆ ನಿನ್ನ ಮೇಲೆ ಏನು ಸಿಟ್ಟು? ನಿನ್ನ ಲೈಫಲ್ಲಿ ಯಾಕೆ ಹೀಗೆ ಆಡ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ಸಲ ನಿನಗೆ ಅನ್ಯಾಯ, ಮೋಸ ಆಗ್ತಾ ಇದೆ. ನೀನು ನೋಡಿದ್ರೆ ನಂಗೆ ತುಂಬ ಅಯ್ಯೋ ಅನಿಸುತ್ತೆ. ಸಾರಿ ಪುಟ್ಟ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳಿ. ಕೆಲವೊಂದು ಸತ್ಯ ತಿಳ್ಕೊಂಡು ಒತ್ತಾಡೋ ಬದಲು ಹೀಗೆ ಏನೂ ಗೊತ್ತಿಲ್ಲದೆ ಆರಾಮಾಗಿರೋದೇ ಎಷ್ಟೋ ವಾಸಿ. ಕಹಿ ಸತ್ಯಕ್ಕಿಂತ ನಾವು ನಂಬಿರೋ ಭ್ರಮೆ ಸುಳ್ಳೆ ಹಿತವಾಗಿರುತ್ತೆ. ಇರಲಿ ಬಿಡಿ. ಇದೇನಿದು, ಜೀವನನೇ ಮುಗ್ದೋದಂಗೆ ಮಾತಾಡ್ತಿದೆಯಲ್ಲ. ನನಗಿಷ್ಟು ವಯಸ್ಸಾದ್ರೂ ನಾನು ಇನ್ನಷ್ಟು ಫಿಲಾಸಫಿ ಮಾತಾಡಲ್ಲ ಅನ್ಸುತ್ತೆ. ಅಷ್ಟೊಂದು ಡಿಸಪಾಯಿಂಟ್ ಆಗಬೇಡ ಪುಟ್ಟ. ಇವತ್ತಲ್ಲ ನಾಳೆ ನಿಮ್ಮ ತಂದೆ ತಾಯಿ ಸಿಕ್ಕೇ ಸಿಗ್ತಾರೆ.
ನೀನು ಅವ್ರನ್ನ ಸೇರಲೇಬೇಕು. ಅದೆಲ್ಲ ಹೇಗ್ರಿ ಸಾಧ್ಯ? ಆ ತುಳಸಿಯವರು ದೇಶನೇ ಬಿಟ್ಟು ಹೋಗಿದ್ದಾರೆ. ಹುಷಾರಿಲ್ಲ ಅಂತ ಬೇರೆ ಹೇಳಿದ್ರಿ. ಮುಂದೆ ಏನಾಗತ್ತೋ ಏನೋ. ದೇವರಿದಾನಾರ್ತಿ, ಅವ್ರು ಹುಷಾರಾಗ್ತಾರೆ. ಅವ್ರು ವಾಪಸ್ ಬರೋವರೆಗೂ ಕಾದು ಆಮೇಲೆ ಹೋಗಿ ಅವ್ರಿಗೆ ಮೀಟ್ ಮಾಡೋಣ. ಅದ್ಯಾವಾಗ ಆಗುತ್ತೋ ಏನೋ. ನೀವು ಡೈಲಿ ಹೋಗಿ ಅವ್ರ ಮನೆ ಹತ್ರ ನೋಡ್ಕೊಂಡು ಬರ್ತೀರಾ? ಅದು ಆಗದಿರೋ ವಿಷಯ ಬಿಟ್ಟಾಕಿ ಬೇರೆ ದಾರಿ ಹುಡುಕಿದ್ರಾಯ್ತು. ಅವ್ರು ಅಬ್ರಾಡಿಂದ ವಾಪಸ್ ಬರ್ತಿದ್ದಂಗೆ ನನಗೆ ಇನ್ಫಾರ್ಮೇಶನ್ ಬರುತ್ತೆ. ನಾನು ಇಮಿಡಿಯೇಟಾಗಿ ಹೋಗಿ ಅವ್ರನ್ನ ಮಾತಾಡಿಸ್ತೀನಿ. ಒಟ್ನಲ್ಲಿ ನಕ್ಷತ್ರನ್ ಪೇರೆಂಟ್ಸ್ನ ಹುಡ್ಕೋವರೆಗೂ ನನಗೆ ನೆಮ್ಮದಿ ಇಲ್ಲ. ಇವಳ ಜೀವನ ಒಂದು ನೆಲೆ ಕಾಣಬೇಕು. ಇವಳು ಗೂಡು ಸೇರಲೇಬೇಕು. ಹಾಗೆ ಅಂತ ನಾನು ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೊಳ್ತೀನಿ. ಡೋಂಟ್ ವರಿ ಪುಟ್ಟ, ಎಲ್ಲ ಸರಿ ಹೋಗುತ್ತೆ. ಎಕ್ಸಲೆಂಟ್ ಭೂಪತಿ. ಇಷ್ಟು ವರ್ಷ ನಂಗೆ ಹೊಳಿದೇ ಇರೋ ಐಡಿಯಾ ನಿಂಗೆ ಹೊಳ್ತಿದೆ. ವೆರಿ ಇನ್ನೋವೇಟಿವ್. 5 ತಿಂಗಳು ಇದ್ರ ಮೇಲೆ ಕೆಲಸ ಮಾಡಿದ್ದೀನಮ್ಮ. ಆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾಗ ಫ್ಲ್ಯಾಶ್ ಆಗಿದ್ದ ಐಡಿಯಾ ಇದು. ಈಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ವೆರಿ ಗುಡ್, ಕ್ಯಾರಿ ಆನ್. ಸರಿ ಅಮ್ಮ, ಹಾಗಾದರೆ ಇವತ್ತು ಮಧ್ಯಾಹ್ನ ಒಂದು ಪ್ರೆಸೆಂಟೇಷನ್ ಮೀಟಿಂಗಿಗೆ ಅರೇಂಜ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ಎಲ್ಲರಿಗೂ ಒಂದು ಪ್ರೆಸೆಂಟೇಷನ್ ಕೊಟ್ಟು ಮುಗಿಸ್ಬಿಡ್ತೀನಿ. ಸೊ ಇವತ್ತಿಂದಾನೇ ಶುರು ಆಗುತ್ತೆ. ಯಾಕೆ ಅಷ್ಟೊಂದು ಅವಸರ ಭೂಪತಿ? ರಿಲ್ಯಾಕ್ಸ್, ನಿಧಾನಕ್ಕೆ ಮಾಡು. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಸುಸ್ತಾಗಿದೆಯಾ? ನಾಳೆ ಆಫೀಸ್ಗೆ ಹೋದ್ರಾಯ್ತು. ಭೂಪತಿ, ಅಮ್ಮ ಇಸ್ ರೈಟ್. ಇವತ್ತು ರೆಸ್ಟ್ ಮಾಡು. ಅಣ್ಣ, ಎಂಗೇಜ್ಮೆಂಟಲ್ಲಿ ನಾನೊಂದು ರಿಂಗ್ ಎಕ್ಸ್ಚೇಂಜ್ ಮಾಡಿದೆ, ಒಂದು ಹಾರ ಎಕ್ಸ್ಚೇಂಜ್ ಮಾಡಿದೆ. ದಟ್ಸ್ ಇಟ್. ನೀವು ನೋಡಿದ್ರೆ ನಾನೊಂದು ಬೆಟ್ಟನೇ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ಅನ್ನೋ ರೇಂಜಿಗೆ ರೆಸ್ಟ್ ತಗೋ ಅಂತಿದ್ದೀರಾ. ಮೈಂಡ್ ಸ್ಟ್ರೆಸ್ ಆಗಿರುತ್ತಲ್ವಾ ಬ್ರೋ, ಅದಕ್ಕೆ ಎಂಜಾಯ್ ದಿಸ್ ನ್ಯೂ ಲೈಫ್, ನ್ಯೂ ಕಮಿಟ್ಮೆಂಟ್, ನ್ಯೂ ರೆಸ್ಪಾನ್ಸಿಬಿಲಿಟೀಸು. ಆಮೇಲೆ ಕಾಲ್ ಮೀ, ಟೆಕ್ಸ್ಟ್ ಮೀ, ಟೇಕ್ ಮೀ ಔಟ್, ಇದೆಲ್ಲ ಮಾಡು ಅಂತಷ್ಟೇ. ಅದಕ್ಕೆ ನಾಳೆ ಬಾ ಅಂತ ಹೇಳ್ತಿರೋದು. ರೆಸ್ಟ್ ಅಂದರೆ ಆ ಥರ ರೆಸ್ಟ್ ಅಲ್ಲ. ಪ್ಲೀಸ್ ಪೃಥ್ವಿ, ಮೊದಲು ಕೆಲಸ, ಆಮೇಲೆ ಮಿಕ್ಕಿದ್ದು. ಇವತ್ತು ಅದ್ರ ಬಗ್ಗೆ ಮಾತಾಡಬೇಕು, ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಪೋಸ್ಟ್ಪೋನ್ ಮಾಡೋ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ಅದು ಚೆನ್ನಾಗೂ ಇರಲ್ಲ ಪೃಥ್ವಿ. ಥ್ಯಾಂಕ್ ಯು. ಅದಕ್ಕೆ ನೋಡು, ನೀನು ಹೊರಡ್ತಿದ್ಯಾ, ನೀನು ಹಿಂದೆ ನಾನು ಬರ್ತಿದ್ದೀನಿ. ಸೊ ಪ್ಲ್ಯಾನ್ ಏನು ಅಂತ ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗಿದ್ರು ಪ್ರೆಸೆಂಟೇಷನಲ್ಲಿ ನೀವು ಇರ್ತೀರಾ. ಆ್ಯಂಡ್ ನಿಮ್ಮ ಸಜೆಷನ್ ಕೂಡ ಬೇಕು ನನಗೆ. ಅಮ್ಮಂಗೇನೋ ಪ್ಲ್ಯಾನ್ ಇಷ್ಟ ಆಗಿದೆ. ಹೋಪ್ ಯು ಗೈಸ್ ಆಲ್ಸೋ ಲೈಕ್ ಇಟ್. ನೀನು ಬಿಡೋ, ಕಾಲೇಜ್ಗೆ ಹೋಗೋ ಟೈಮಲ್ಲೇ ಅಮ್ಮನಿಗೆ ಬಿಸ್ನೆಸ್ ಐಡಿಯಾ ಕೊಡ್ತಾ ಇದೆ. ಆವಾಗಲೇ ಹಾಗೆ ಇನ್ನು ನೀವೇ ಕೇಳಬೇಕಾ? ಹೇ, ಹಾಗಲ್ಲ ಅಣ್ಣ. ನಿಮಗೆ ಪ್ಲ್ಯಾನ್ ಇಷ್ಟ ಆಗಿಲ್ಲ ಅಂದರೆ, ಅಥವಾ ಏನಾದರೂ ಆ್ಯಡ್ ಆನ್ ಮಾಡಬೇಕು ಅಂತ ಇದ್ರೆ, ಸೊ ನಿಮ್ಮ ಸಜೆಷನ್ ಇಲ್ಲದೆ ಮೂವ್ ಮಾಡೋಕ್ಕಾಗಲ್ಲ. ಅದು ಚೆನ್ನಾಗೂ ಇರಲ್ಲ. ಅದಕ್ಕೆ ನಿಮ್ಮ ಸಜೆಷನ್ ಬೇಕು ಅಲ್ವಮ್ಮ? ಏನೂ ಬೇಕಾಗಿಲ್ಲ. ಪ್ಲಾನೇ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಇಟ್ಸ್ ದ ಬೆಸ್ಟ್. ಅದಕ್ಕೆ ಯಾರ್ಯಾರು ಸಜೆಷನ್ಸೋ ಕೊಟ್ಟು ಅದನ್ನು ಬದಲಾಯಿಸೋದು ಬೇಡ. ಹೇಗಿದೆಯೋ ಹಾಗೇ ಇರಲಿ. ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ಭೂಪತಿ. ನಿಂಗೆ ಹೇಗೆ ಬೇಕೋ ಹಾಗೆ ನಿರ್ಧಾರ ತಗೋ. ಅದನ್ನು ಎಲ್ಲರೂ ಫಾಲೋ ಮಾಡ್ತಾರೆ, ಮಾಡಲೇಬೇಕು. ಎಲ್ಲರೂ ಎಲ್ಲದಕ್ಕೂ ಇನ್ವಾಲ್ವ್ ಮಾಡೋ ಅಗತ್ಯ ಇಲ್ಲ. ಅದಕ್ಕೆ ಅಮ್ಮ ಯಾಕಮ್ಮ? ಇಲ್ಲ ಬಿಡೋ, ಅಮ್ಮ ಸರಿಯಾಗಿ ಹೇಳಿದ್ದಾರೆ. ನೀನು CEO, ನಿನ್ನ ಡಿಸಿಷನ್ನೇ ಫೈನಲ್. ವಯಸ್ಸಲ್ಲಿ ನೀನು ನಮಗಿಂತ ಚಿಕ್ಕವನಾದರೂ ಬಿಸ್ನೆಸ್ ಅಂತ ಬಂದರೆ ನೀನೇ ಒಂದು ಕೈ ಮೇಲು. ಎಸ್ ಬ್ರೋ,
ನಿನ್ನ ಪೊಟೆನ್ಷಿಯಲು ನಿನ್ನ ಕ್ಯಾಲಿಬರ್ಗೆ ನಿಂಗೆ ಆ ಪೊಸಿಷನ್ ಸಿಕ್ಕಿದೆ. ಸೊ ವಿಲ್ ರೆಸ್ಪೆಕ್ಟ್ ಯುವರ್ ಡಿಸಿಷನ್. ರೆಸ್ಪೆಕ್ಟ್ ಕೊಡಲೇಬೇಕು. ಅಟ್ಲೀಸ್ಟ್ ಅಷ್ಟಾದರೂ ಮಾಡಿ ನೀವಿಬ್ರು. ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ಭೂಪತಿ. ನಿಂಗೆ ಹೇಗೆ ಬೇಕೋ ಹಾಗೆ ನಿರ್ಧಾರ ತಗೋ. ಅದನ್ನು ಎಲ್ಲರೂ ಫಾಲೋ ಮಾಡ್ತಾರೆ, ಮಾಡಲೇಬೇಕು. ಮಯು, ಇದಕ್ಕೆಲ್ಲ ಯಾರಾದ್ರೂ ಅಳ್ತಾರ? ಸಾರಿ ಶೌರ್ಯ, ಇದಕ್ಕೆಲ್ಲ ಕಾರಣ ನಾನೇ. ಇದೆಲ್ಲ ನನ್ನಿಂದಾನೇ ಆಗ್ತಾ ಇರೋದು. ನಿನ್ನಿಂದ? ಇವಾಗ ಏನಾಯ್ತು ಅಂತ ನೀನು ಬ್ಲೇಮ್ ಮಾಡ್ಕೋತಾ ಇದೆಯಾ? ನೀವು ನನ್ನನ್ನು ಮದುವೆ ಆಗಿದ್ದಕ್ಕೆ ಅಲ್ವಾ ಅತ್ತೆ ನಿಮ್ಮನ್ನ ಈ ಥರ ಟ್ರೀಟ್ ಮಾಡ್ತಿರೋದು? ಯಾಕಾಗಂತೀಯ? ನಾನು ದೊಡ್ಡವನಾದರೂ ಅಮ್ಮ ನನ್ನನ್ನು ಸಿ ಒ ಮಾಡದೆ ಭೂಪತಿಗೆಲ್ಲ ಕೊಡ್ತಾ ಇದ್ದಾರೆ ಅಂತ ಬೇಜಾರ? ದಟ್ಸ್ ಓಕೆ. ಭೂಪತಿಗೆ ನನಗಿಂತ ಕೆಪಾಸಿಟಿ ಇದೆ. ಆ್ಯಂಡ್ ಎ ಪೊಸಿಷನ್ಗೆ ಭೂಪತಿನೇ ಮೋಸ್ಟ್ ಎಲಿಜಿಬಲ್ ಒನ್. ಅದರಲ್ಲೆಲ್ಲ ಏನಿದೆ? ಇಲ್ಲ ಶೌರ್ಯ, ಭೂಪತಿಗೆಲ್ಲ ಸಿಗ್ತದೆ ಅಂತ ನನಗೇನು ಬೇಜಾರಿಲ್ಲ. ನೀವು 4 ಜನ ಮಕ್ಕಳಲ್ಲಿ ಬಿಸ್ನೆಸ್ನ ಯಾರಾದರೂ ನೋಡ್ಕೊಳ್ಳಿ, ನನಗೆ ಖುಷಿನೇ. ಆದರೆ ಅವನಿಗೆ ಸಿಗ್ತಾ ಇರೋ ಪ್ರೀತಿ ಮರ್ಯಾದೆ ನಿಮಗೆ ಸಿಗ್ತಾ ಇಲ್ವಲ್ಲ, ಅದೇ ನನಗೆ ಸಂಕಟ ಆಗ್ತಾ ಇರೋದು. ಅಮ್ಮನ ಮನಸ್ಸು ಬದಲಾಗೋವರೆಗೂ ನಾವು ಕಾಯ್ಬೇಕಲ್ವಾ? ಬೇರೆ ಏನು ಆಪ್ಷನ್ ಇದೆ? ಆಪ್ಷನ್ ಇತ್ತು. ನೀವು ಭೂಪತಿ ಥರ ಅತ್ತೆ ತೋರಿಸಿದ ಹುಡುಗಿನ ಮದುವೆ ಆಗಿದ್ದಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಆವಾಗ ಅಧಿಕಾರ ಸಿಗ್ತಾ ಇತ್ತು, ನನಗೆ ನನ್ನ ಮಯು ಸಿಗ್ತಾ ಇದ್ಲ? ಅವಳು ಪ್ರೀತಿ ಸಿಗ್ತಾ ಇತ್ತಾ? ನಂಬಿಕೆ ಕಳ್ಕೊಬೇಡ ಮಯ್ಯು. ಎಷ್ಟೇ ಆದರೂ ಅವ್ರು ನಮ್ಮಮ್ಮ. ಒಂದಲ್ಲ ಒಂದಿನ ಹಳೆ ಸಿಟ್ಟನೆಲ್ಲ ಮರೆತು ನಮ್ಮನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೊಂಡೇ ಮಾಡ್ಕೋತಾರೆ. ನಿನ್ನ ಪೃಥ್ವಿನ ಶರ್ಲಿನ ಮನ್ಸಾರೆ ಪ್ರೀತಿಸೋ ದಿನ ಬಂದೇ ಬರುತ್ತೆ. ಬಟ್ ಅಲ್ಲಿವರೆಗೂ ನಾವೆಲ್ಲ ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಮೊಸರು ಬಜ್ಜಿಗೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕೋಣ. ಹಾಂ ಮೇಡಮ್, ಎಲ್ಲ ಕೆಲಸನೂ ನೀವೇ ಮಾಡಿದ್ರೆ ನನಗೇನು ಇರಲ್ಲ. ಮೇಡಮ್ ನೋಡಿದ್ರೆ ಬೈತಾರೆ, ಏನಕ್ಕೆ ಇವ್ರ ಕೈಯಲ್ಲೆಲ್ಲ ಕೆಲಸ ಮಾಡಿಸ್ತಿದ್ಯಾ ಅಂತ. ಇರಲಿ ಬಿಡಿ, ನನಗೂ ಸುಮ್ಮನೆ ಕೂರಕ್ಕೆ ಬೇಜಾರಾಗುತ್ತೆ. ಹಾಂ, ಇಬ್ಬರು ಸೇರ್ಕೊಂಡೇ ಮಾಡೋಣ. ಗುಡ್ ಮಾರ್ನಿಂಗ್ ಮಿಸ್ಟ್ರಿ, ಏನೋ ಮಾಡ್ತಿದ್ಯಾ? ಗುಡ್ ಮಾರ್ನಿಂಗ್. ಆಫೀಸಿಗೆ ಹೊರಟಿದ್ದೀನಿ. ಮತ್ತೆ ಏನು ಕಾಲ್ ಮಾಡಿದ್ದು? ಖಾಲಿ ಡಬ್ಬಿ ಇವತ್ತು ಹೊಸದಾಗಿ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ದಿ ಗ್ರೇಟ್ ಖಾಲಿ ಡಬ್ಬಿ ಕೈಯಲ್ಲಿ ವಿಶ್ ಮಾಡಿಸ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಎಲ್ಲಿ ನೀನು ಅಷ್ಟು ದೇವ್ರನ್ನ ನೆನೆಸ್ಕೊಂಡು ನಂಗೊಂದು ವಿಶ್ ಮಾಡು. ನಾನು ಬೇಡ್ಕೊಳ್ಳಿಲ್ಲ ಅಂದರೂ ಆ ದೇವ್ರು ನೀನು ಕೈ ಬಿಡಲ್ಲ ಕಣೋ. ಎಲ್ಲ ಸಿಕ್ಕಾಪಟ್ಟೆ ಒಳ್ಳೇದಾಗ್ಲಿ. ನೀನು ಹಾಕೋ ಬಂಡವಾಳಕ್ಕೆ 10 ಪಟ್ಟು ಲಾಭ ವಾಪಸ್ ಬರಲಿ. ಆಲ್ ದ ಬೆಸ್ಟ್ ಮಿಸ್ಟ್ರಿ. ಅಬ್ಬಬ್ಬಬ್ಬಬ್ಬಬ್ಬಾ,
ಹಾಗೇನಾದ್ರೂ ಆದ್ರೆ ನೀನ್ ಕೇಳಿದ್ ಕೊಡಿಸ್ತೀನಿ ಕಣೆ ಖಾಲಿ ಡಬ್ಬಿ. ನಾನು ಕೇಳೋದು ಕೊಡ್ಸೋಕ್ಕೆ ಬಿಸ್ನೆಸ್ಸಲ್ಲಿ 10 ಪಟ್ಟು ಲಾಭ ಬರಬೇಕಂತೇನಿಲ್ಲ. 10 ರೂಪಾಯಿ ಜೇಬಲ್ಲಿದ್ದರೆ ಸಾಕು. ಅಲ್ವಾ? ನೀನ್ ಕೇಳೋದು ಒಂದು ಪ್ಲೇಟ್ ಗೋಲ್ಗಪ್ಪ ಇಲ್ಲ ಒಂದು ಕೋನ್ ಐಸ್ ಕ್ರೀಮ್. 5,000 ಖರ್ಚಾಗೋ ಜಾಗದಲ್ಲಿ 50 ರೂಪಾಯಿ ಮ್ಯಾಟ್ರ್ ಮುಗಿಸಿರ್ತೀಯ. ನಿನ್ ಗಂಡ ಆಗೋನು ಪುಣ್ಯ ಮಾಡಿರ್ತ. ಹಲೋ, ಏ ಖಾಲಿ ಡಬ್ಬಿ, ಏನೇ ಗಂಡ ಅಂದಿದ ತಕ್ಷಣ ಸೌಂಡೇ ಇಲ್ವಲ್ಲೇ? ನಾಚ್ಕೊಂಡು ಉಗ್ರ ಕಚ್ತಾ ಇದೆಯಾ? ಏನ್ ಕತೆ? ಏನಿಲ್ಲ. ಮತ್ತೆ ನಿನ್ನ ಮದುವೆ ತಯಾರಿಲ್ಲ ಹೇಗೆ ನಡೀತಿದೆ? ಏನೂ ಇಲ್ಲ. ಸದ್ಯಕ್ಕೆ ನನ್ನ ಕಂಪ್ಲೀಟ್ ಕಾನ್ಸಂಟ್ರೇಷನು ಈ ಪ್ರಾಜೆಕ್ಟ್ ಮೇಲೆ. ಮದುವೆ ಬಗ್ಗೆ ಯೋಚನೆನ ಆಮೇಲೆ ಮಾಡ್ತೀನಿ. ಆಮೇಲೆ ನಿನ್ಗೊಂದು ವಿಷಯ ಗೊತ್ತಾ? ನಾನು PG ಇದ್ದಾಗ್ಲೇನೆ ಈ ಪ್ರಾಜೆಕ್ಟ್ ಬಗ್ಗೆ ಪ್ಲಾನ್ ಶುರು ಮಾಡಿದ್ದೆ. ನಮ್ ಸಂತೃಪ್ತಿ ಹೋಟ್ಲ್ ಇದೆಯಲ್ಲ, ಅಲ್ಲಿ ದಿನ ಬಿಸ್ನೆಸ್ ಹೇಗ್ ನಡೆಯುತ್ತೆ, ಏನೇನೆಲ್ಲ ಕೆಲಸ ನಡೆಯುತ್ತೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಅದನ್ನೇ ಇಲ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಖಾಲಿ ಡಬ್ಬಿ, ಇದರಲ್ಲಿ ನಿನ್ ಪಾಲು ಇದೆಯಮ್ಮ. ಪ್ರತಿದಿನ ನೀನ್ ಹೇಳ್ಕೊಡ್ತಾ ಇದ್ ಹೊಸ ಹೊಸ ವಿಷಯನ ಕಲ್ತೆ ನಾನು ಇದನ್ನೆಲ್ಲ ಮಾಡಕ್ ಶುರು ಆಗಿದ್ದು. ನೀನೊಂಥರ ಮಿನಿ ಯೂನಿವರ್ಸಿಟಿ ಇದ್ದಾಗೆ ಕಣೆ. ನೀನ್ ಗ್ರೇಟ್ ಬಿಡಮ್ಮ. ಸಾಕು ಸುಮ್ನಿರಪ್ಪ. ಶಕುಂತಲಾ ದೇವಿ ಮಗನಾಗಿ ಆ ಹೋಟ್ಲಲ್ಲಿ ಕೆಲಸ ಮಾಡೋದು, ಆ ಚಿಕ್ಕ PG ಇರೋದಂದ್ರೆ ಏನು ಚಿಕ್ಕ ವಿಷಯನಾ? ನೀನು ಗ್ರೇಟೇ ಬಿಡು. ಆಯ್ತು, ಇಬ್ರು ಗ್ರೇಟೆ ಅಂದ್ಕೊಳ್ಳೋದಕ್ಕೇನು? ದುಡ್ಡು ಕೊಡ್ಬೇಕಾ? ಇಲ್ಲ ತಾನೆ? ಆಮೇಲೆ ಆದಷ್ಟು ಬೇಗ ನೀನು ಫ್ರೀ ಮಾಡ್ಕೊ. ನನ್ನ ಮದುವೆ ಶಾಪಿಂಗ್ ಶುರು ಮಾಡಬೇಕು. ನೀನು ನನ್ನ ಜೊತೆ ಬರ್ತಿದ್ಯಾ? ನಾನಾ? ಯಾಕೆ? ನನ್ಗೇನೋ ಗೊತ್ತಾಗುತ್ತೆ. ಏಯ್ ಖಾಲಿ ಡಬ್ಬಿ, ಮದುವೆ ಗಂಡು ನಿನ್ ಬೆಸ್ಟ್ ಫ್ರೆಂಡ್ ಕಣೋ. ನಾನು ಯಾವ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ನೀನು ಹೇಳೋದ್ ಬೇಡವಾ? ಅಲ್ಲ, ಅದು ನಾನು ಬಂದ್ರೆ. ಅದೆಲ್ಲ ನನಗೆ ಗೊತ್ತಿಲ್ಲ ನಕ್ಷತ್ರ. ನೀನ್ ಬರ್ತಿದ್ಯಾ ಅಂದ್ರೆ ಬರ್ತಿದ್ಯಾ ಅಷ್ಟೇ. ಅಲ್ಲ ಕಣೆ, ನನ್ನ ಮದುವೆಗೆ ನಿಂತು ಎಲ್ಲ ಕೆಲಸನ ನೀನೇ ನೋಡ್ಕೊಬೇಕು. ಬೆಸ್ಟ್ ಫ್ರೆಂಡ್ ಆಗಿ ಇಷ್ಟು ಮಾಡಲ್ವೇನೆ ಮಾರೈತಿ? ಅದು ನಾನೇ ಬಾಯ್ ಬಿಟ್ಟು ಕೇಳ್ಕೋಬೇಕಾ? ನೋಡಮ್ಮ, ನಾಳೆ ನಿನ್ನ ಮದುವೆಲಿ ಚಪ್ಪರದಿಂದ ಹಿಡಿದು ಅಡುಗೆ ತನಕ ಎಲ್ಲ ಕೆಲಸನೂ ನಾನೇ ನೋಡ್ಕೊತೀನಿ. ಇವಾಗ ನೀನ್ ಬಂದು ನನ್ನ ಮದುವೆನ ನೋಡ್ಕೊ. ಮಾಡ್ತೀನಿ. ಥ್ಯಾಂಕ್ ಯು ಖಾಲಿ ಡಬ್ಬಿ. ಹುಷಾರು, ಟೇಕ್ ಕೇರ್. ನಾನು ಆಮೇಲೆ ನಿನಗೆ ಸಾಯಂಕಾಲ ಕಾಲ್ ಮಾಡ್ತೀನಿ. ಓಕೆನಾ? ಬಾಯ್.